ಉತ್ತರ ಪ್ರದೇಶದಾಗ ತಪ್ಪು ಮಾಡಿದವ್ರಿಗೆ ಆಗೋ ಶಿಕ್ಷೆನಾ ಬ್ಯಾರೆ. ಯೋಗಿ ಆದಿತ್ಯನಾಥ್ ಅವರು ಫ್ರೀ ಹ್ಯಾಂಡ್ ಕೊಟ್ಟಾರು ಅವರ ಪೊಲೀಸರಿಗೆ. ಪ್ರಿಯಾಂಕ್ ಖರ್ಗೆ ಸಾಹೇಬ್ರೆ, ನೀವು ಕರ್ನಾಟಕ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡ್ತೀರಾ? ಪಾಪ ಪೊಲೀಸರು ಬರೆಯೋ FIR ಗೆ ಬೆಲೆನೇ ಇಲ್ಲ. ಕಾಂಗ್ರೆಸ್ ಸರ್ಕಾರ ಕೇಸ್ಗಳನ್ನ ವಾಪಸ್ ತಗೊಂಡ್ಬಿಡ್ತೈತಿ. ಪೊಲೀಸರ ಮೇಲೆ ಹಲ್ಲೆ ಆದ್ರೂ ಅದು ಕೇಸ್ ಆಗೋದೇ ಇಲ್ಲ. ತುಷ್ಟೀಕರಣ ಮಾಡೋ ಹಂಬಲದಾಗ ಕರ್ನಾಟಕ ಪೊಲೀಸರ ಕೈ ಕಟ್ಟಿ ಹಾಕೈತಿ ಈ ಕಾಂಗ್ರೆಸ್ ಸರ್ಕಾರ. ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಇನ್ನು ಮುಂದಾದ್ರೂ ಪೊಲೀಸರಿಗೆ ಅವರ ಕೆಲಸ ಮಾಡಕ್ ಬಿಡ್ತಾರೇನು? ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರದಾಗ ಪೊಲೀಸರಿಗೆ ಎಷ್ಟರ ಮಟ್ಟಿಗೆ ಫ್ರೀ ಹ್ಯಾಂಡ್ ಐತಿ ನೋಡ್ರಿ. ಯಾರು ಕೂಡ ಪೊಲೀಸರನ್ನ ನೋಡಿ ಹೆಂಗ ಹಿಂಗ ಅಂತ ಮಾತಾಡೋ ಹಂಗಿಲ್ಲ. ಎರ್ರಾಬಿರ್ರಿ ರೋಷಾವೇಶದಿಂದ ನನ್ನ ಕಡೆ ಅಧಿಕಾರ ಐತಿ, ನನ್ನ ಕಡೆ ರೊಕ್ಕ ಐತಿ ಅಂತ ಅವ್ರ ಮೇಲೆ ಎಗರೋ ಹಂಗೆ ಇಲ್ಲ. ಏನೇ ಆಗ್ಲಿ ಕಾನೂನೇ ಮೊದಲು. ಇದು ಯೋಗಿ ಮಾಡೆಲ್ ಒಳಗೆ ನಡ್ಕೊಂಡು ಬಂದಿರುವಂತ ರೀತಿ. ಈಗ ಲೇಟೆಸ್ಟ್ ಆಗಿ ಅಂಥದ್ದ ಒಂದು ವಿಡಿಯೋ ಬಂದೈತಿ. ಸಾಕಷ್ಟು ವಿಡಿಯೋಗಳ ಬಗ್ಗೆ ನಾನೇ ಸಾಕಷ್ಟು ಬಾರಿ ವಿಡಿಯೋ ಮಾಡೀನಿ. ಹಂಗ ಇದೊಂದು ವಿಡಿಯೋ ನೋಡ್ರಿ. ಒಬ್ಬ ವ್ಯಕ್ತಿ ರಾತ್ರಿ ಕುಡಿದು ಗಾಡಿ ಓಡಿಸ್ತಿರ್ತಾನ, ಹೆಲ್ಮೆಟ್ ಇಲ್ಲ, ಯಾರು ಗುದ್ದಿಸ್ತಾನೋ ಏನು ಅನ್ನೋ ಲೆವೆಲ್ಗೆ ಅವನ ಗಾಡಿ ಓಡಿಸ್ತಿರ್ತಾನ, ಬೈಕ್ ಓಡಿಸ್ತಿರ್ತಾನೆ ಡ್ರೈವಿಂಗ್. ಅಲ್ಲಿ ಪೊಲೀಸ್ ಹಿಡಿತಾರ. ಹಿಡಿದು ಚೆಕ್ ಮಾಡಿದಾಗ ಅವನ ರೋಷಾವೇಶ ಉಕ್ಕಿ ಅವ್ರನ್ನೇ ಹೊಡಿತಾನ. ಡ್ಯೂಟಿ ಮೇಲಿದ್ದ ಪೊಲೀಸ್ ಪ್ರಶ್ನೆ ಮಾಡಿದ್ದಕ್ಕಾಗಿ ಪೊಲೀಸ್ನನ್ನೇ ಹೊಡೆದ. ಅದು ಸಾರ್ವಜನಿಕವಾಗಿ ಪೊಲೀಸರ ಮೇಲೆ ಹೊಡೆದಿದ್ದ ತಪ್ಪಿಗೆ ಇವನಿಗೆ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರದಾಗ ಸಿಗೋ ಶಿಕ್ಷೆ ಏನೈತಿ? ಆನ್ ದಿ ಸ್ಪಾಟ್ ಪೊಲೀಸರು ಬಂದ್ರು, ಅವನ್ನ ಎತ್ತಾಕೊಂಡು ಹೋದ್ರು. ಎತ್ತಾಕೊಂಡು ಹೋಗಿ ಒಂದು ಟ್ರೀಟ್ಮೆಂಟ್ ಕೊಟ್ರು. ಗೊತ್ತಲ್ರಿ, ಮೊದಲ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರದ ಕೆಲಸ ಮಾಡೋ ಪೊಲೀಸರು ಅವರ ಟ್ರೀಟ್ಮೆಂಟ್ ಯೋಗಿ ಟ್ರೀಟ್ಮೆಂಟ್ ಗತ್ಲೆನ ಇರ್ತೈತಿ. ಟ್ರೀಟ್ಮೆಂಟ್ ನಂತರ ಆ ವ್ಯಕ್ತಿ ಮಾತಾಡಿದ್ದು ಮಾತು ಕೇಳಿಸ್ಕೊಡ್ರಿ. ರಾತ್ರಿ ಪೊಲೀಸರ ಮೇಲೆ ಕೈ ಮಾಡಿದಾಗಿದ್ದ ರೋಷಾವೇಶ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಲ್ಲ. ಬರೋಬ್ಬರಿ ಡ್ರಿಲ್ ಆಗೈತಿ. ಕೈ ಮುಗಿದು ತಪ್ಪಾಯ್ತು ಅಂತ ಕೇಳಲಿಕ್ಕತ್ತಾನ. ಇನ್ನೊಂದ್ಸಲ ಈ ರೀತಿ ಮಾಡೋದಿಲ್ಲ, ಕರ್ತವ್ಯದಾಗಿರೋ ಪ್ರತಿಯೊಬ್ಬ ಅಧಿಕಾರಿಗೂ ನಾ ಮರ್ಯಾದೆ ಕೊಡ್ತೀನಿ ಅಂತ ಕೈ ಮುಗಿದು ಕ್ಷಮೆ ಕೇಳ್ದ. ಇದು ಉತ್ತರ ಪ್ರದೇಶದಾಗ ನಾರ್ಮಲ್ ಆಗಿ ಒಬ್ಬ ತಪ್ಪು ಮಾಡಿದಂತ ವ್ಯಕ್ತಿಗೆ ಕೊಡೋ ಶಿಕ್ಷೆ. ಅದ್ರಾಗೂ ಪೊಲೀಸರ ಮೇಲೆ ಕೈ ಎತ್ತಿದ, ಪೊಲೀಸರಿಗೆ ಬೈದ ಅಂದ್ರ ಬಹಳ ಕೆಟ್ಟದಾಗಿ ಡ್ರಿಲ್ ಆಗ್ತಾನ. ಇನ್ನೊಮ್ಮೆ ಅವ ಆ ಥರ ತಪ್ಪು ಮಾಡ್ಲಾರ್ದಂಗ ಅವನಿಗೆ ತಿದ್ದಿ ಬುದ್ಧಿ ಹೇಳಿ ಬರೋಬ್ಬರಿ ಕ್ಲಾಸ್ ತಗೊಂಡು ಕಳಿಸಿರ್ತಾರ. ಈಗ ಕರ್ನಾಟಕಕ್ಕೆ ಬರೋಣ. ನಮ್ಮ ಕರ್ನಾಟಕದಾಗ ಪೊಲೀಸರು ಅದು ಎಷ್ಟರ ಮಟ್ಟಿಗೆ ತಮ್ಮ ಅಧಿಕಾರವನ್ನ ಚಲಾಯಿಸ್ಲಿಕ್ಕತ್ತಾರ. ಆಕ್ಚುಲಿ ಕರ್ನಾಟಕ ಪೊಲೀಸ್ ಹೆಸರು ಬಹಳ ದೊಡ್ಡ ಮಟ್ಟದಾಗೈತಿ. ಕರ್ನಾಟಕ ಪೊಲೀಸರು ಯಾವ ರಾಜ್ಯದ ಪೊಲೀಸರು ಮಾಡದೇ ಇರುವಂತ ಕೆಲಸಗಳನ್ನೆಲ್ಲ ಮಾಡಿ ತನಿಖೆಯೊಳಗ ನಂಬರ್ 1 ಅದಾರ. ಆದ್ರ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಅವರ ಸುದ್ದಿನೇ ಇಲ್ಲ. ಏನೇ ತಪ್ಪು ನಡೆದ್ರೂ ಕೂಡ ಅವ್ರಿಗೆ ಆಕ್ಷನ್ ತಗೊಳಕ್ಕೂ ಭಯ ಆಗುವಂತ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಯಾಕೆ ಹಿಂಗೆ ಹೇಳ್ತೀನಿ ಅಂದ್ರ, ಪೊಲೀಸರಿಗೆ ರಕ್ಷಣೆ ಕೊಡೋದ್ರೊಳಗ ನಮ್ಮ ಕಾಂಗ್ರೆಸ್ ಸರ್ಕಾರ ವಿಫಲ ಆಗೈತಿ. ಈಗ ಪೊಲೀಸರ ಸಂಪೂರ್ಣ ಜವಾಬ್ದಾರಿ ಪ್ರಿಯಾಂಕ್ ಖರ್ಗೆ ಸಾಹೇಬ್ರದು. ಯಾಕಂದ್ರೆ ಅವರು ಗೃಹ ಸಚಿವರು, ಅವರ ಖಾತೆ ಒಳಗ ಪೊಲೀಸರು ಬರ್ತಾರ. ನನ್ನ ಒಂದು ಪ್ರಶ್ನೆ ಏನು ಅಂದ್ರ, ಉತ್ತರ ಪ್ರದೇಶದಾಗ ಆದಂಗ ಘಟನೆ ನಮ್ಮ ಕರ್ನಾಟಕದಾಗ ಆಗಿದ್ರ ಇದೇ ರೀತಿ ಆಕ್ಷನ್ ತಗೋತಿದ್ರೇನು ಪ್ರಿಯಾಂಕ್ ಖರ್ಗೆ ಅವರ ಪೊಲೀಸರು? ಯಾಕಂದ್ರ ಪ್ರಿಯಾಂಕ್ ಖರ್ಗೆ ಅವರ ಸರ್ಕಾರ ಏನೈತಲ್ಲ ಕಾಂಗ್ರೆಸ್ಸು, ಪೊಲೀಸರ ಮೇಲೆ ಹಲ್ಲೆ ಆಗಿದ್ದು, ಪೊಲೀಸರಿಗೆ ಬೈದಿದ್ದು, ಪೊಲೀಸರಿಗೆ ಕಲ್ಲು ಹೆಟ್ಟಿದ್ದು, ಇಂಥ ಕೇಸ್ಗಳನ್ನ ಮುಂದುವರ್ಸಕ್ಕೆ ಇಷ್ಟಪಡೋದಿಲ್ಲ. ಸ್ವತಃ ಪೊಲೀಸರ FIR ಬರೆದಿಟ್ಟರೂ ಕೂಡ ಕಾಂಗ್ರೆಸ್ ಸರ್ಕಾರ ಕೇಸ್ಗಳನ್ನ ವಾಪಸ್ ತಗೊಳ್ಳೋದ್ರಾಗ ನಿಸ್ಸೀಮ ಐತಿ. ಸಾಕಷ್ಟು ಉದಾಹರಣೆ ನಾ ಕೊಡಬಲ್ಲೆ. ಹುಬ್ಬಳ್ಳಿ ಒಳಗೆ ಒಂದು ಗಲಭೆ ಆಯ್ತು. ಮತಾಂಧ ಮನಸ್ಥಿತಿಯ ಯುವಕರು ಕಲ್ಲುಗಳನ್ನ ಪೊಲೀಸರಿಗೆ ಬಿಸಾಕಿದ್ರು. ಸಾಕಷ್ಟು ಪೊಲೀಸರು ಗಾಯಗೊಂಡಿದ್ರು. ಆ ಕೇಸನ್ನ ಕಾಂಗ್ರೆಸ್ ಸರ್ಕಾರ ಚಿಕ್ಕ ಮಕ್ಕಳಿಂದ ಆದ ಕೃತ್ಯ ಅಂತ ಕೇಸ್ ವಾಪಸ್ ತಗೊಂಡ್ರು. ಈಗ ಲಾಡ್ಲೆ ಮಶಾಕ್ ಕೇಸ್ ವಾಪಸ್ ತಗೊಳ್ಳೋದಕ್ಕೆ ನಮ್ಮ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರೇ ಲೆಟರ್ ಬರೆದಿದ್ರು. ಆ ಕೇಸನ್ನು ಕೂಡ ವಾಪಸ್ ತಗೊಂಡ್ರು. ಅದ್ರಾಗೂ ಏನಾಗಿತ್ರಿ, ಪೊಲೀಸರ ಮೇಲೆ ಕಲ್ಲು ತೂರಾಟ, ಅವರಿಗೆ ಅವಚ್ಚ ಪದಗಳಿಂದ ನಿಂದನೆ, ದೊಂಬಿ, ಇದ್ರಾಗೆಲ್ಲ ಗಾಯಗೊಂಡವರು ಪೊಲೀಸರೇ.
ನಮ್ಮ ಕರ್ನಾಟಕ ಪೊಲೀಸರಿಗೆ ಹೆಚ್ಚಾಗಿ ಗಾಯಗಳಾಗಿದ್ವು. ಆದ್ರೂ ಕೂಡ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕಲ್ಲು ಬಿದ್ದು ಏಟ್ ಆದವ್ರಿಗಿನ್ನ ಕಲ್ಲು ಬಿಸಾಕಿದವರ ಮೇಲೆ ಕರುಣೆ ಉಕ್ಕಿ ಬಂತು. ಸೊ ಲೆಟರು ಮುಟ್ಟದಿದ್ದಂಗನ ಕೇಸ್ ಕೂಡ ವಾಪಸ್ ಆಯ್ತು. ಈಗ ಹೈಕೋರ್ಟ್ ಆ ಕೇಸನ್ನ ವಾಪಸ್ ತಗೋಬಾರ್ದು ಅಂತ ತಡೆ ತಂದೈತಿ. ಆದ್ರ ಕೇಸ್ ವಾಪಸ್ ತಗೊಳಕ ಮುಂದಾಗಿದ್ರು, ತಗೊಂಡು ಇದ್ರು. ಈಗ ಇಂಥ ಪರಿಸ್ಥಿತಿ ಒಳಗೆ ನಮ್ಮ ಕರ್ನಾಟಕ ಪೊಲೀಸರು ಒಂದು ಕೇಸ್ ಬರೆದು FIR ಬರೆದು ಎಲ್ಲ ಇನ್ವೆಸ್ಟಿಗೇಷನ್ ಮುಂದುವರಿಸ್ತಿದ್ದಂಗನ ಕೇಸ್ ವಾಪಸ್ ತಗೊಂಡು ಬಿಡ್ತಾರೆ ಕಾಂಗ್ರೆಸ್ ಅವರು. ಮತ್ತು ಅವ್ರಿಗೆ ಹೆಂಗ ಇಷ್ಟೆಲ್ಲ ಕಷ್ಟಪಟ್ಟು ಬರಿಬೇಕು ಮತ್ತು ಕೇಸ್ ಹೆಂಗೂ ವಾಪಸ್ ತಗೋತಾರೋ ಅಂತ ಪಾಪ ಅವ್ರಿಗೆ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳಕನ ಸ್ವಾತಂತ್ರ್ಯ ಇಲ್ಲ. ಈಗ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು 1 ತಿಂಗಳು ಆಗಿಲ್ಲ ಪಾಪ ಇನ್ನವರು ಗೃಹ ಖಾತೆಯನ್ನ ತಗೊಂಡು, ಆದ್ರೆ ಇನ್ನು ಮುಂದೆ ಫ್ರೀ ಹ್ಯಾಂಡ್ ಕೊಡ್ತಾರೇನು? ಇಲ್ಲಿ ತನಕ ಕೊಡಬೇಕಾಗಿತ್ತು, ಕೊಟ್ಟಿದ್ರೆ ಒಂದರ ಸುದ್ದಿ ಕಿವಿಗೆ ಬೀಳ್ಬೇಕಿತ್ತು, ಬಟ್ ಕೊಟ್ಟಿಲ್ಲ. ಉತ್ತರ ಪ್ರದೇಶದಾಗ ಫ್ರೀ ಹ್ಯಾಂಡ್ ಕೊಟ್ಟುಬಿಟ್ಟಾರ. ಕರ್ನಾಟಕದಾಗೂ ಕೊಡ್ತಾರೇನು? ಹಿಂಗಾಗಿ ನಾವು ಉತ್ತರ ಪ್ರದೇಶದಾಗ ಎಷ್ಟರ ಮಟ್ಟಿಗೆ ಕ್ರೈಮ್ ರೇಟ್ ಕಡಿಮೆ ಆಗೈತಿ. ಪೊಲೀಸರು ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳೋದ್ರ ಜೊತೆಗೆ ಇಡೀ ರಾಜ್ಯದ ಜನರನ್ನ ರಕ್ಷಣೆ ಮಾಡ್ಲಿಕ್ಕತ್ತಾರ. ನಮ್ಮ ಕರ್ನಾಟಕದಾಗ ಹಂಗೆ ಆಗತ್ತೇನು?